ಹಾಸನ ನಗರದ ದೊಡ್ಡ ಮಂಡಿಗನಹಳ್ಳಿಯಲ್ಲಿ ಮಾರ್ಚ್ 29 ರಂದು ಸಂಪೂರ್ಣ ರಾಮಾಯಣ ನಾಟಕ ಪ್ರದರ್ಶನ. ಹಾಸನ ನಗರದ ಬೇಲೂರು ರಸ್ತೆ ವಿಜಯನಗರ ಬಡಾವಣೆಯಲ್ಲಿರುವ ಆದಾಯ ತೆರಿಗೆ ಕಚೇರಿ ಬಳಿ ಶ್ರೀ ಮಾರುತಿ ಕೃಪಾ ಪೋಷಿತ ನಾಟಕ ಮಂಡಳಿ, ದೊಡ್ಡ ಮಂಡಿಗನಹಳ್ಳಿ ಗ್ರಾಮದ ಹಿರಿಯ ಮುಖಂಡ ಹಾಗೂ ರಂಗಭೂಮಿ ಹಿರಿಯ ಕಲಾವಿದ ಎಂ.ಸಿ. ಶ್ರೀನಿವಾಸ್ ಸಾರಥ್ಯದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜವರೇಗೌಡ ಹಾಗೂ ತೇಜೂರು ಸ್ವಾಮಣ್ಣರವರ ಮಾರ್ಗದರ್ಶನದಲ್ಲಿ ಹಾಸನ ಜಿಲ್ಲೆಯ ಅನುಭವಿ ಹಾಗೂ ನುರಿತ ಕಲಾವಿದರಿಂದ ಹಾಸನದ ಯುವ ನಿರ್ದೇಶಕ ಹೇಮಂತ್ ಆಚಾರ್ ಅವರ ದಕ್ಷ ನಿರ್ದೇಶನದಲ್ಲಿ ಸಂಪೂರ್ಣ ರಾಮಾಯಣ ಎಂಬ ಪೌರಾಣಿಕ ನಾಟಕ ನಡೆಯಲಿದೆ ಎಂದು ನಾಟಕದ ಆಯೋಜಕರು ಪ್ರಕಟಣೆಯಲ್ಲಿ ತಿಳಿಸಿದರು. ನಾಟಕ ಕಾರ್ಯಕ್ರಮವನ್ನು ಹಾಸನ ಕ್ಷೇತ್ರದ ಜನಪ್ರಿಯ ಶಾಸಕ ಸ್ವರೂಪ್ ಪ್ರಕಾಶ್ ಅವರು ಅಧ್ಯಕ್ಷತೆ ವಹಿಸಲಿದ್ದು, ಸಮಾಜ ಸೇವಕ ಕಂಚಮಾರನಹಳ್ಳಿ ಲಕ್ಷ್ಮೀಕಾಂತ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಹಾಸನ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾಧ್ಯಕ್ಷ ಜೆ.ಆರ್. ಕೆಂಚೇಗೌಡ, ತಣ್ಣೀರುಹಳ್ಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಾಲಕೃಷ್ಣ, ರಿಯಲ್ ಎಸ್ಟೇಟ್ ಉದ್ಯಮಿಗಳಾದ ಯೋಗೇಶ್, ಜೆಸಿಬಿ ಪಾಪಣ್ಣ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸುವರು. ದಶರಥನ ಪಾತ್ರದಲ್ಲಿ ವಾಸುದೇವ್ ನವಿಲಹಳ್ಳಿ, ಮುಖ್ಯ ಶಿಕ್ಷಕರು, ಕಲಿಬಿ ಪ್ರೌಢಶಾಲೆ, ಆಲೂರು. ಶ್ರೀರಾಮನ ಪಾತ್ರದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ತೇಜೂರು ಸ್ವಾಮಿ. ರಾವಣನ ಪಾತ್ರದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಜವರೇಗೌಡ. ಲಕ್ಷ್ಮಣನ ಪಾತ್ರದಲ್ಲಿ ಮಂಜುನಾಥ್ ಅಡಿಬೈಲು. ಭರತನ ಪಾತ್ರದಲ್ಲಿ ಎಂ.ಸಿ. ಶ್ರೀನಿವಾಸ್ ದೊಡ್ಡ ಮಂಡಿಗನಹಳ್ಳಿ. ಶತ್ರುಘ್ನನ ಪಾತ್ರದಲ್ಲಿ ಜೀವನ್ ಹೆಂಗೆ. ಆಂಜನೇಯನ ಪಾತ್ರದಲ್ಲಿ ಹನುಮೇಗೌಡ ಬಾರೆಹೊಸೂರು. ಸುಮಂತ್ರನ ಪಾತ್ರದಲ್ಲಿ ಬ್ಯಾಟ್ಚಾರ್. ಕುಂಭಕರ್ಣನ ಪಾತ್ರದಲ್ಲಿ ಶಿವಣ್ಣ ನಲ್ಲೂರು. ವಶಿಷ್ಠ ಮತ್ತು ಜಟಾಯುನ ಪಾತ್ರದಲ್ಲಿ ಪರಮೇಶ್ ಕುಪ್ಪಳ್ಳಿ. ಗುಹನ ಪಾತ್ರದಲ್ಲಿ ದೇವರಾಜ್ ಅಂಚಿಹಳ್ಳಿ. ಮಂತರೆ ಪಾತ್ರದಲ್ಲಿ ಯೋಗೇಶ್ ಹಾಸನ. ಬೋರ ಶೂರ್ಪಣಕಿ ಪಾತ್ರದಲ್ಲಿ ವೆಂಕಟೇಶ್ ಕುರಿಕಾವಲು. ಸುಗ್ರೀವನ ಪಾತ್ರದಲ್ಲಿ ಹರ್ಷ ಹಾಲುವಾಗಿಲು. ವಾಲಿ ಪಾತ್ರದಲ್ಲಿ ಅಭಿಷೇಕ್ ಹಾಲುವಾಗಿಲು. ಪ್ರಹಸ್ತನ ಪಾತ್ರದಲ್ಲಿ ಸೋಮಣ್ಣ ಸಾಣೇನಹಳ್ಳಿ. 1ನೇ ಬ್ರಾಹ್ಮಣ ಪಾತ್ರದಲ್ಲಿ ಶ್ರೀಕಂಠಪ್ಪ. 2ನೇ ಬ್ರಾಹ್ಮಣ ಪಾತ್ರದಲ್ಲಿ ಆಲೂಗಡ್ಡೆ ಶಶಿ. ಮಾರೀಚನ ಪಾತ್ರದಲ್ಲಿ ಎಲ್.ಐ.ಸಿ. ರಂಗಸ್ವಾಮಿ. ಪುರಜನರ ಜಾಂಬವನ ಪಾತ್ರದಲ್ಲಿ ಬೆಂಡೆ ಮಂಜಣ್ಣ. ವಿಭೀಷಣ ಅಂಗನ ಪಾತ್ರದಲ್ಲಿ ರಂಗಸ್ವಾಮಿ ಕಿರೆಗಡಲು. ಕೈಕೆ ಮಾಯಸುರ್ಪನಕಿ ಮಂಡೋದರಿ ಪಾತ್ರದಲ್ಲಿ ಚಲನಚಿತ್ರ ನಟಿ ಲಕ್ಷ್ಮೀ ಶ್ರೀಧರ್. ಸೀತೆ ಪಾತ್ರದಲ್ಲಿ ನಿರ್ಮಲ ಹೊಸಕೋಟೆ ಇವರು ಅಭಿನಯಿಸಲಿದ್ದಾರೆ. ಕ್ಯಾಶಿಯೋ ದಬ್ಬೆಗಟ್ಟ ನಂಜೋಜುಂಡಸ್ವಾಮಿ ಡಬ್ಬಗಟ್ಟ. ತಬಲ ಗುಂಡಣ್ಣ ಮಂಡ್ಯ. ಕ್ಲಾರಿನೆಟ್ ಶೋಕೇಶ್ ಕುಮಾರ್. ಗ್ರಾಮದ ಹಿರಿಯ ಮುಖಂಡ ರಂಗಭೂಮಿ ಹಿರಿಯ ಕಲಾವಿದ ಎಂ.ಸಿ. ಶ್ರೀನಿವಾಸ್ ಮಾತನಾಡಿ, ನಾವು ಅಭಿನಯಿಸುತ್ತಿರುವ ಸಂಪೂರ್ಣ ರಾಮಾಯಣ ವಾಲ್ಮೀಕಿ ಮಹರ್ಷಿಗಳಿಂದ ರಚಿತವಾದ ಹಿಂದೂ ಧರ್ಮದ ಮಹತ್ವದ ಪೌರಾಣಿಕ ಕಾವ್ಯವಾಗಿದ್ದು, ಇದು ಶ್ರೀರಾಮನ ಜೀವನ, ಆದರ್ಶ ಮತ್ತು ರಾವಣನೊಂದಿಗಿನ ಯುದ್ಧವನ್ನು ಚಿತ್ರಿಸುತ್ತದೆ. ಕನ್ನಡದಲ್ಲಿ ಈ ನಾಟಕವು ರಂಗಗೀತೆಗಳು, ಸಂಭಾಷಣೆಗಳೊಂದಿಗೆ ಜನಪ್ರಿಯವಾಗಿದ್ದು, ಸೀತಾಪಹರಣ, ಹನುಮಂತನ ಭೇಟಿ, ಲಂಕಾದಹನ ಮತ್ತು ರಾಮರಾವಣ ಯುದ್ಧದಂತಹ ಪ್ರಮುಖ ಸನ್ನಿವೇಶಗಳನ್ನು ಒಳಗೊಂಡಿದ್ದು, ನಾಟಕದಲ್ಲಿ ಬರುವ ತತ್ವ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಲು ಸಹಕಾರಿಯಾಗುತ್ತದೆ. ಆದ್ದರಿಂದ ಕಾರ್ಯಕ್ರಮಕ್ಕೆ ಹಾಸನ ನಗರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಕಲಾಭಿಮಾನಿಗಳು, ಕಲಾರಸಿಕರು, ಕಲಾ ಪ್ರೋತ್ಸಾಹಕರು ಹಾಗೂ ಜಿಲ್ಲೆಯ ಹಿರಿಯ ಕಲಾವಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮಕ್ಕೆ ಹಾಜರಾಗಿ ಯಶಸ್ವಿಗೆ ಸಹಕರಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಜವರೇಗೌಡ, ತೇಜೂರು ಸೋಮಣ್ಣ, ವಾಸುದೇವ್ ನವಿಲಹಳ್ಳಿ ಹಾಗೂ ಇತರರಿದ್ದರು. ಎಂದು ನೋಡುವುದರೊಳಗಾಗಿ ಎಲ್ಲವೂ ಶೂನ್ಯ. ಇಲ್ಲಿ ನೋಡಿದರೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ. ನಗರವು ತೋರಣಗಳಿಂದ ಅಲಂಕೃತವಾಗಿಲ್ಲ. ಮಂಗಳ ವಾದ್ಯಗಳು ಕೇಳಿ ಬರುತ್ತಿಲ್ಲ. ಸುಗಂಧನೀರಾಗಲಿ ಸುವಾಸಿನಿಯರಾಗಲಿ ಒಬ್ಬರು ಕಾಣುತ್ತಿಲ್ಲ. ಈ ಅಯೋಧ್ಯೆಯನ್ನು ನೋಡಿದರೆ ಶತ್ರುಘ್ನ
ವತಿಯಿಂದ ಬೇಲೂರು ರಸ್ತೆ ಆದಾಯ ತೆರಿಗೆ ಪಕ್ಕದಲ್ಲಿರುವ ನಾಟಕವನ್ನು ನಾವು ಇಲ್ಲಿ ಏರ್ಪಡಿಸುತ್ತೇವೆ. ಆದ್ದರಿಂದ ತಾವುಗಳು ಎಲ್ಲ ಬಂದು ಈ ಒಂದು ನಾಟಕವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡಿಕೊಳ್ಳುತ್ತೇನೆ. 29/3/2026 ಭಾನುವಾರ ಸಂಜೆ 5 ಗಂಟೆಗೆ ಸಂಪೂರ್ಣ ರಾಮಾಯಣ ಎಂಬ ನಾಟಕವನ್ನು ಪೌರಾಣಿಕ ನಾಟಕವನ್ನು ಅಭಿನಯಿಸುತ್ತಿದ್ದೇವೆ. ಅನೇಕ ಎಲ್ಲ ಸದಸ್ಯರುಗಳು ಆ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕೆಂದು ತಮ್ಮಲ್ಲೆಲ್ಲರೂ ಪ್ರಾರ್ಥಿಸುತ್ತೇವೆ. ಕಲಾಭಿಮಾನಿಗಳೇ, ಕಲಾ ಪೋಷಕರೇ, ದಿನಾಂಕ 29/3/2026 ಭಾನುವಾರ ಸಂಜೆ 4:30ಕ್ಕೆ ಸಂಪೂರ್ಣ ಎಂಬ ನಾಟಕವನ್ನು ಜಯಮೂರ್ತಿ ಕಲಾ ಸಂಘದ ವತಿಯಿಂದ ಏರ್ಪಡಿಸಿದ್ದೇವೆ. ಅದೆಲ್ಲ ಬಂದು ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸಿ ಅಭಿಮಾನಿಗಳನ್ನು ಪ್ರೋತ್ಸಾಹಿಸಬೇಕು.